ಕದನ ವಿರಾಮ ಬಿದ್ದಿದೆ. ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಈಗ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲೊಂದು ಇಟ್ಟಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಪ್ರತಿಕ್ರಿಯೆಯನ್ನ ಕೊಟ್ಟು ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮೇ 12ನೇ ತಾರೀಕಿಗೆ 12 ಗಂಟೆಗೆ ಒಂದು ಸಭೆ ಕೂಡ ಇದೆ. ಅಮೆರಿಕ ನೇತೃತ್ವವನ್ನು ವಹಿಸಿಕೊಳ್ಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಇದರಲ್ಲಿ ಮಾತುಕತೆ ಕೂತ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ರಮೇಶ್ ಜನ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದು ಎಚ್ಚರಿಕೆಯನ್ನಂತೂ ಕೂಡ ಭಾರತ ಕೊಡಲೇಬೇಕು. ಈ ನಿಟ್ಟಿನಲ್ಲಿ ಕಂಡೀಷನ್ಸ್ ಗಳನ್ನ ಕೂಡ ಹಾಕಿಸಲೇಬೇಕು ಭಾರತ ಪಾಕಿಸ್ತಾನಕ್ಕೆ. ಯಾಕೆ ಅಂತಂದ್ರೆ ಉಗ್ರರ ಚಟುವಟಿಕೆಗಳನ್ನ ಪಾಕಿಸ್ತಾನ ನಿಲ್ಲಿಸಬೇಕು. ಇದೇ ರೀತಿಯಾಗಿ ಪೋಷಣೆ ಏನಾದ್ರೂ ಪಾಕಿಸ್ತಾನ ಮಾಡ್ತಾ ಇದ್ರೆ ಮತ್ತೆ ನಾವು ದಾಳಿಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಾಗಲೇ ಇದು ದಾರಿಗೆ ಬರುತ್ತೆ ಅಂತ ಕಾಣಿಸುತ್ತೆ. ಖಂಡಿತವಾಗಿ ಕೂಡ ಭಾರತ ಅದನ್ನು ಒತ್ತಿ ಹೇಳ್ತಾ ಇದೆ. ಅಂದ್ರೆ ಒಂದು ಕಡೆ ಪಾಕ್ ಕಡೆಯಿಂದ ಬಂದಿರತಕ್ಕಂತ ಒಂದ್ ರೀತಿಯಲ್ಲಿ ಮಾತುಕತೆ ಮತ್ತೆ ಅವರೇ ಅಂಗಲಾಚಿದ್ರು ಅನ್ನೋದು ಕೂಡ ಒಂದು. ಇನ್ನೊಂದು ಎಲ್ಲೋ ಒಂದ್ ಕಡೆ ನಾವು ಭಯೋತ್ಪಾದನೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಆಗೋದಿಲ್ಲ ಅನ್ನೋ ಮಾತನ್ನು ಒತ್ತಿ ಹೇಳ್ತಾರೆ. ಈಗಾಗಲೇ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಅದನ್ನೇ ಒತ್ತಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಈಗ ಗುಂಡಿನ ದಾಳಿ ಮತ್ತೆ ಸೇನಾ ಕಾರ್ಯಾಚರಣೆಯನ್ನ ಮಾತುಕತೆಯ ಮೂಲಕ ಇಬ್ರು ಕೂಡ ನಿಲ್ಲಿಸಿದ್ದೇವೆ. ಆದ್ರೆ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಭಾರತ ಯಾವೆಲ್ಲ ರೂಪಗಳನ್ನ ತಾಳ್ಬೇಕು ಅದನ್ನ ಮುಂದುವರಿಸುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಾರತದ ನಿಲುವಿನಲ್ಲಿ ರಾಜಿ ಆಗೋ ಚಾನ್ಸೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಭಯೋತ್ಪಾದನೆ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಆ ಒಂದು ಪಾಕಿಸ್ತಾನದ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಭಯೋತ್ಪಾದನಾ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಭಾರತ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿದಂಥದ್ದು. ಆದ್ರೆ ಇದ್ರ ಪಾಕಿಸ್ತಾನ ಬೇರೆ ರೀತಿ ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಭಾರತದ ಮೇಲೆ ಪ್ರತೀಕಾರವನ್ನು ತೀರ್ಸ್ಕೋಬೇಕು ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದು ರೀತಿಯ ಡ್ರೋನ್ಗಳ ಮೂಲಕ ಮತ್ತೆ ಭಾರತವನ್ನು ಎದುರಿಸುವಂತಹ ಕೆಲಸಕ್ಕೆ ಕೈ ಹಾಕಿತ್ತು. ಹಾಗಾಗಿ ಕಡೆಗೆ ಎಲ್ಲೋ ಒಂದ್ ಕಡೆ ಅವರ ವಾಯು ನೆಲೆಗಳು ಯಾವಾಗ ಉಳ್ಳೋದಕ್ಕೆ ಶುರು ಆಯ್ತು, ನಾಶ ಆಗೋದಕ್ಕೆ ಶುರು ಆಯ್ತು, ಆಗ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಬೆಚ್ಚಿದೆ. ಆ ಕಾರಣಗಳಿಗೋಸ್ಕರವಾಗಿ ನಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ ಅಂತ ಕಾರಣಗಳಿಗೋಸ್ಕರವಾಗಿ ಅಮೆರಿಕದ ಕದವನ್ನ ತಟ್ಟು ದಯಮಾಡಿ ಈ ಒಂದು ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಹಾಗಾಗಿ ಅಂತಿಮವಾಗಿ ಈ ಒಂದು ಮಾತುಕತೆ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾತುಕತೆ ಆಗುತ್ತೆ ಅನ್ನೋ ಆಧಾರದ ಮೇಲೆ ಭಾರತ ಮತ್ತೆ ಪಾಕಿಸ್ತಾನ ಸಂಬಂಧವೂ ಕೂಡ ಒಂದು ರೀತಿಯಲ್ಲಿ ನಿರ್ಣಯ ಆಗುತ್ತೆ ಅಂತ ಕೂಡ ಹೇಳ್ಬೋದು ಅವರು. ಓಕೆ, ಬಟ್ ಈ ಸರ್ಕಾರ ಒಂದ್ ರೀತಿಯಾಗಿ ಉತ್ತರವನ್ನ ಕೊಡದೇ ಇರುವಂತದ್ದಾಗ್ಬಿಡುತ್ತಾ ಅಂತ. ಇವತ್ತು ಅಲ್ಲಿ ನಿಂತ್ಕೊಂಡು ಕಾರ್ಯದರ್ಶಿಗಳು ಮಿಸ್ರಿ ಅವರು ಬರ್ತಾರೆ, ಎಲ್ಲವನ್ನು ಹೇಳ್ತಾರೆ, ಅವ್ರ ಪಡೆಯವರು ಹೋಗ್ಬಿಡ್ತಾರೆ. ಅಂದ್ರೆ ನಾವ್ ಹೇಳಿದ್ರು ಅಷ್ಟೇ ಕೇಳ್ಕೊಳ್ಳಿ ಇದ್ದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗಾದ್ರೂ ಉತ್ತರವನ್ನ ಕೊಡ್ಬೇಕಾಗಿತ್ತಲ್ಲ. ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಹೇಗೆ ಭಾರತ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುತ್ತೆ ಏನು ಅಂತೇಳಿ. ಯಾಕೆ ಅಷ್ಟೊಂದು ಹಿಂಜರಿಯುತ್ತೆ ಈ ಸರ್ಕಾರ ಅಂತ? ಖಂಡಿತವಾಗಿ ಕೂಡ ಈಗ ಮತ್ತೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಈಗ ಮತ್ತೆ ಇನ್ನೊಂದು ಸುದ್ದಿಗೋಷ್ಠಿ ಇರುತ್ತೆ. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉದ್ಭವಿಸುವಂತ ಪ್ರಶ್ನೆಗಳಿಗೆ ಭಾರತ ಸರ್ಕಾರ ಒಂದು ರೀತಿಯಲ್ಲಿ ಆನ್ಸರ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಷ್ಟೊಂದು ಒಂದ್ ರೀತಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂತ ದಾಳಿ ಹಿನ್ನೆಲೆಯಲ್ಲಿ ನೀವು ಮಾತುಕತೆಗೆ ಒಪ್ಕೊಂಡಿರ್ತಕ್ಕಂತ ಹಿನ್ನೆಲೆ ಏನು ಮತ್ತೆ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯ್ತು ಅಂತ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಸ್ಪಷ್ಟಪಡಿಸುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಷ್ಟೇ ಅದು ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಒಂದ್ ರೀತಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಡಿಯಾ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಮೋದಿ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ರೀತಿಯ ಸಭೆಗಳು ಕೂಡ ಆಗ್ಬೇಕಾಗುತ್ತೆ. ಆನಂತರ ಒಂದ್ ರೀತಿಯಲ್ಲಿ ಕನ್ಕ್ಲೂಡ್ ಬರುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಕಡೆಯಿಂದ ಯಾಕೆ ಅಪ್ರೋಚ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಒಂದ್ ರೀತಿಯಲ್ಲಿ ಪ್ರಪಂಚದಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಒಂದು ವಾಯು ನೆಲೆಗಳಲ್ಲಿ ಪ್ರಮುಖವಾಗಿ 4 ವಾಯು ನೆಲೆಗಳನ್ನ ಒಂದ್ ರೀತಿಯಲ್ಲಿ ಭಾರತ ನಾಶಪಡಿಸಿದೆ, ಆದ್ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಆ ಕಾರಣಗಳಿಗೋಸ್ಕರವಾಗಿ ಒಂದ್ ರೀತಿಯಲ್ಲಿ ಮಾತುಕತೆಗೆ ಮುಂದೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಭಾರತದಿಂದ ಇದನ್ನ ಬಹಿರಂಗಗೊಳಿಸ್ತಾರೆ ಇಲ್ಲೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಯಾರು. ಓಕೆ, ಹಾಗೆ ಸಂಪರ್ಕದಲ್ಲಿ ರಮೇಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಮತ್ತೊಂದಿಷ್ಟು ಅಪ್ಡೇಟ್ಸ್ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ವಿರುದ್ಧ ಯುದ್ಧ ಏನಿತ್ತು ಅದು ಕದನ ವಿರಾಮ ಘೋಷಣೆ ಆಗಿದೆ. ಈಗ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಅಜಿತ್ ದೋವಲ್. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಪ್ರಧಾನಿ ಮೋದಿ ಭೇಟಿಯಾಗಿದೆ. ಈಗ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಾರತ ಪಾಕಿಸ್ತಾನ ಮಧ್ಯೆ ಈಗ ಯುದ್ಧ ಕದನ ವಿರಾಮ ಆಗಿದೆ. ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ನಂಬರ್ 2 ಪೊಸಿಷನ್. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಈಗ ಪ್ರಧಾನಿ ಮೋದಿ ಭೇಟಿಯಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇನ್ಮೇಲೆ ಮತ್ತೊಂದಿಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ, ಒಂದಿಷ್ಟು ಸಭೆಗಳು ಕೂಡ ನಡೆಯುತ್ತೆ. ಕಾರಣ 12ನೇ ತಾರೀಕಿಗೆ ಬಹಳ ಮಹತ್ವದ್ದಾಗತ್ತೆ. 12ನೇ ತಾರೀಕಿಗೆ ಮೀಟಿಂಗ್ ಅನ್ನ ಮಾಡುವಂತದ್ದು ಇದೆಯಲ್ಲ, ಆ ವೇಳೆ ಯಾವ ರೀತಿಯಾದಂತ ಕಂಡೀಷನ್ಸ್ ಅನ್ನ ಇಡುತ್ತೆ ಭಾರತ, ಏನ್ ಎಚ್ಚರಿಕೆಯನ್ನ ಕೊಡುತ್ತೆ ಪಾಕಿಸ್ತಾನಕ್ಕೆ,
ಇವೆಲ್ಲವನ್ನು ಕೂಡ ನೋಡ್ಬೇಕಾಗತ್ತೆ. ಇದು ಅತಿ ಮುಖ್ಯವಾಗಿ ಇರುತ್ತೆ ಅಲ್ವಾ ರವೀಶ್, ಈ ವಿಚಾರದಲ್ಲಿ ಭಾರತ ಈಗ ಸಭೆಗಳನ್ನ ಮಾಡ್ತಾ ಇದೆ, ಇನ್ನೂ ಕೂಡ ಸಭೆಗಳನ್ನ ಮಾಡುತ್ತೆ. ಕಾರಣ 12ನೇ ತಾರೀಕಿಗೆ ಸ್ಪಷ್ಟವಾಗಿರುವಂತ ಮಾತುಕತೆಗಳಾಗಬೇಕು, ಕಂಡೀಷನ್ಸ್ಗಳಾಗಬೇಕು. ಅದಾದ ನಂತರವೇ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲದಿದ್ರೆ ಕೂಡುದು ಅನ್ನುವಂತ ನಿಟ್ಟಿನಲ್ಲಿ. ಅರುಣ್, ಖಂಡಿತ